ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಸಿಇಟಿ ಫಲಿತಾಂಶಕ್ಕಾಗಿ ಕಾಯ್ದು ಸುಸ್ತಾಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್. ಇಂದು ಸಿಇಟಿ ಫಲಿತಾಂಶ ಪ್ರಕಟ ಅಂತ ಅಧಿಕೃತವಾಗಿ ಎಲ್ಲ ಪೇಪರ್ಗಳಲ್ಲೂ ಕೂಡ ಒಂದು ಸುದ್ದಿಯನ್ನು ಇದು ಮಾಡಲಾಗಿದೆ. ನೋಡಿ, ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ನಡೆಸಿದ್ದ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET 2025 ಫಲಿತಾಂಶ ಶನಿವಾರ ಪ್ರಕಟವಾಗಲಿದೆ. ನೋಡಿ, ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ತಿಳಿಸಿದಂಥ ಸುದ್ದಿ ಇದು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಮಲ್ಲೇಶ್ವರದ ಪ್ರಾಧಿಕಾರದ ಕಚೇರಿಯಲ್ಲಿ ಬೆಳಗ್ಗೆ 11:15 ವೇಳೆಗೆ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಬಿಡುಗಡೆ ಮಾಡಲಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆ 11:15ಕ್ಕೆ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನು ಬಿಡುಗಡೆ ಮಾಡಲಿದ್ದಾರೆ. ಯಾರ್ಯಾರು ರ್ಯಾಂಕ್ ಸ್ಟೂಡೆಂಟ್ಸು ಎಲ್ಲ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಬಹುದು. ಇನ್ನು ಮಧ್ಯಾಹ್ನ 2 ಗಂಟೆ ನಂತರ ವೆಬ್ಸೈಟ್ನಲ್ಲಿ ಫಲಿತಾಂಶ ದೊರೆಯಲಿದೆ. ಯಾವ ವೆಬ್ಸೈಟು ಏನು ನಿಮಗೆಲ್ಲ ಈಗಾಗಲೇ ನೀವು ನೋಡ್ತಾ ಇರ್ಬೋದು. KEA ವೆಬ್ಸೈಟನ್ನು ನಿರಂತರವಾಗಿ UGCET 2025 ಆ ವೆಬ್ಸೈಟನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಅಲ್ಲಿ ಒಂದು ಲಿಂಕು ಕಾಣಸಿಗ್ತದೆ. ಈ ಬಾರಿ ಏಪ್ರಿಲ್ 16 ಮತ್ತು 17ರಂದು ರಾಜ್ಯದ 775 ಪರೀಕ್ಷಾ ಕೇಂದ್ರಗಳಲ್ಲಿ CET ನಡೆದಿತ್ತು. 3.11 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಈ ವೆಬ್ಸೈಟ್ನಲ್ಲಿ ನೋಡಿ, https cetonline.karnataka.government.in ಅಥವಾ UGCET ಟ್ರ್ಯಾಕ್ 2025 ಚೆಕ್ ರಿಸಲ್ಟ್ ASPX ಅಥವಾ KARresults.nic.in ಇದರಲ್ಲಿ ನೀವು ನೋಡ್ಬೋದು. KARresults.nic.in ಫಲಿತಾಂಶ ನೋಡಬಹುದು. ಅದೇನು ಅಷ್ಟೊಂದು ಕಷ್ಟಕರವಾಗಿರೋದಿಲ್ಲ. ನೀವು ಗೂಗಲ್ನಲ್ಲಿ ಟೈಪ್ ಮಾಡಿದರೆ ಈಸಿಯಾಗಿ ಬಂದುಬಿಡ್ತದೆ. ಯಾಕಂದರೆ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಈಸಿಯಾಗಿ ನಿಮಗೆ ಗೂಗಲ್ನಲ್ಲಿ ಕಾಣಸಿಗ್ತದೆ. ಇದನ್ನು ನೀವು ನೋಡಬಹುದು. ನಿಮ್ಮ ರ್ಯಾಂಕ್ ಏನೇನು ಬಂದಿದೆ, ನಿಮ್ಮ ಮಾರ್ಕ್ಸ್ಗಳು ಎಷ್ಟಿದ್ವು ಅನ್ನೋದನ್ನು ನಮ್ಮ ಚಾನಲ್ಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಈ ಒಂದು CET NEET ಈ ಪರೀಕ್ಷೆಗೆ ಕುರಿತಂತೆ ಎಲ್ಲ ಒಂದು ಅಪ್ಡೇಟ್ಗಳನ್ನು ಮತ್ತು ನೀವು ಏನು ಮಾಡ್ಬೋದು, ಎಷ್ಟು ರ್ಯಾಂಕ್ ಬಂದರೆ ಯಾವ ಸೀಟು ನಿಮಗೆ ಸಿಗಬಹುದು ಅನ್ನುವ ಒಂದು ಗೈಡೆನ್ಸನ್ನು ನಮ್ಮ ಚಾನಲ್ನಲ್ಲಿ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.